ಟಿಕೆಟ್ ಇಲ್ಲಿ ಇಶ್ಯೂ ಮಾಡ್ತಾರೆ ಅಲ್ಲಿ ಇಶ್ಯೂ ಮಾಡ್ತಾರೆ ಅಂತ ಹೇಳ್ಕೊಂಡು ಎಲ್ಲೆಲ್ಲ ನಮ್ಮನ್ನು ಸುತ್ತಾರಿಸಿ ಇಲ್ಲೇ ಟ್ಯಾಡ್ ಮಾಡಿಸ್ಬಿಟ್ರು. ಇವಾಗ ಅಲಿಪಿರಿಗೆ ಹೋಗ್ತಾ ಇದ್ವಿ ಗೈಸ್, ಹತ್ತಕ್ಕೆ ಮೇಲೆ. 2000 ಸ್ಟೆಪ್ಸ್ನ ಹತ್ತಾಯಿತು. ಓನ್ಲಿ ಇನ್ 30 ಮಿನಿಟ್ಸ್ ಐ ಥಿಂಕ್ 25 ಮಿನಿಟ್ಸಲ್ಲಿ ಹಂಗೆ ಮಾಡಿದೆ. ಅಲ್ಲೋ RTF ಎಲ್ಲರೂ ಸೂಪರಾಗಿ ಸಕ್ಕದಾಗಿದ್ರೆ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾವು ನೆಕ್ಸ್ಟು ತೀರ್ಥ ಸ್ಥಳಕ್ಕೆ ಹೋಗ್ತಿದ್ದೀವಿ, ಪುಣ್ಯ ಸ್ಥಳಕ್ಕೆ. ಸೊ ಅದೇ ನಮ್ಮ ತಿರುಪತಿ. ಇದು ಒಂಥರ ಸ್ಪಿರಿಚುವಲ್ ಟ್ರಿಪ್ ಆಗಿರುತ್ತೆ ಗೈಸ್. ಇನ್ನೊಂದೇನೆಂದರೆ ನಮ್ಮದು ಪ್ಲ್ಯಾನ್ ಇತ್ತು. ಸೊ ಅದೇನೆಂದರೆ ನಾವು ಯಾವುದು ಟಿಕೆಟ್ ಏನು ದರ್ಶನ ಏನು ಬುಕ್ ಮಾಡಿಲ್ಲ, ಹಾಗೆ ಅಲ್ಲೇ ಹೋಗ್ಬಿಟ್ಟು ಆಫ್ಲೈನ್ ಹೋಗ್ಬಿಟ್ಟು ನಿಮಗೆಲ್ಲ ತೋರಿಸ್ತಾ ಹೋಗ್ತೀವಿ ಯಾವ ಥರ ನಾವು ತಿರುಪತಿ ಬೆಟ್ಲು ಹತ್ಕೊಂಡು ಹೋಗ್ತೀವಿ ಅಂತ. ಇನ್ನೊಂದೇನೆಂದರೆ ಇದು ನನಗೆ ತುಂಬ ಸ್ಪೆಷಲು. ಏನಕ್ಕೆ ನನಗೆ ತುಂಬ ವರ್ಷಗಳೇ ಆಗೋಯ್ತು ನಾನು ಹೋಗಿ ತಿರುಪತಿಗೆ. ಅಟ್ಲೀಸ್ಟ್ ಅರೌಂಡ್ 10 ಇಯರ್ಸ್ ಮೇಲೆ ಆಗಿರ್ಬೋದು ತಿರುಪತಿ ಹೋಗಿ. ಸೊ ಇದು ನನಗೆ ಸ್ಪೆಷಲ್ ಆಗಿರುತ್ತೆ. ನೋಡೋಣ ಹೇಗಿರುತ್ತೆ ಅಂತ. ಸೊ ಫಸ್ಟು ನಾವು KSRTCಯಿಂದ ಸ್ಟಾರ್ಟ್ ಮಾಡ್ತಿದ್ದೀವಿ. KSRTC ಬಸ್ ಬುಕ್ ಮಾಡಿದ್ದೀವಿ. ಸೊ ಐರಾವತನೇ ಬುಕ್ ಮಾಡಿದ್ದೀವಿ, ಯಾಕಂದರೆ ಲಾಸ್ಟ್ ಮೂಮೆಂಟಲ್ಲಿ ಸುಮ್ಮನೆ ಏನಕ್ಕೆ ರಿಸ್ಕ್ ಅಂತ. ಸೊ ಈ ಸತಿ ಟ್ರೈನಲ್ಲಿ ಹೋಗ್ತಿಲ್ಲ, ಬಸ್ಸಲ್ಲಿ ಹೋಗ್ತಿರೋದು. ನೋಡೋಣ ಹೇಗಿರುತ್ತೆ ಅಂತ. ಈ ಟ್ರಿಪ್ಪಲ್ಲಿ ನಾನು ನಿಮಗೆ ಮೇಯ್ನಾಗಿ ಯಾವ ಥರ ನಾವು ದರ್ಶನ ಹೋಗ್ಬಿಟ್ಟು ಆಫ್ಲೈನಲ್ಲಿ ಹೋಗ್ಬಿಟ್ಟು ದರ್ಶನ ಟಿಕೆಟ್ ತೊಗೊಂಡು ನಾವು ದರ್ಶನ ಮಾಡ್ಬೋದು ನಮ್ಮ ತಿರುಪತಿ ಬಾಲಾಜಿನ ಅಂತ ತೋರಿಸ್ತಾ ಹೋಗ್ತೀವಿ. ಮತ್ತು ಅಲ್ಲಿ ಸ್ವಲ್ಪ ಪ್ಲೇಸಸ್ ನಾವು ಕವರ್ ಮಾಡೋದಂಥ ಪ್ಲ್ಯಾನಲ್ಲಿದೆ. ನೀವು ನಮ್ಮ ಜೊತೆ ಇದ್ದೀರಾ ಅಂದ್ಕೊಂಡಿದ್ದೀವಿ. ಲೆಟ್ಸ್ ಗೋ. ನಾನಿವಾಗ ಕರೆಕ್ಟಾಗಿ KSRTC ಬಸ್ ಸ್ಟ್ಯಾಂಡ್ ಬಂದಿದ್ದೀವಿ, ಮೆಜೆಸ್ಟಿಕಲ್ಲಿ. ಸೊ ನಮ್ಗೆ ಇಲ್ಲಿಂದನೇ ಬೋರ್ಡಿಂಗು ಇರೋದು. ಲೆಟ್ಸ್ ಗೋ ಗೈಸ್. ಅದಾದಮೇಲೆ ಇದು ಇವಾಗ ಲಾಸ್ಟ್ ನೋಡ್ಕೊಂಬಿಡಿ. ಇವಾಗ ನನ್ನ ಈ ಒಂದು ಬ್ಯೂಟಿ ಅಂತ ಹೇಳಲ್ಲ, ಸೊ ಈ ಥರ ಒಂದು ಫೇಸಲ್ಲಿ ಇರ್ತೀನಿ. ನಾಳೆ ಬೆಳಗ್ಗೆ ಫುಲ್ಲು ತೀರ್ಥ ಸ್ಥಳಕ್ಕಾದಮೇಲೆ ತೀರ್ಥ ತಲೆ ಮೇಲೆ ಹಾಕ್ಕೊಂಡು ಫುಲ್ಲು ಪುಣ್ಯವಂತ ಆಗ್ಬಿಡೋಣ ಅಂತ. ಟರ್ಮಿನಲ್ 3 ಬಂದುಬಿಟ್ಟಿದೆ, ನನಗೆ ಗೊತ್ತೇ ಇಲ್ಲ. ನಾನು ಬೆಂಗಳೂರಲ್ಲಿ ಇಟ್ಕೊಂಡು ಟರ್ಮಿನಲ್ 1 ಎಲ್ಲಿದೆ ಅಂತ ಗೊತ್ತಿಲ್ಲ. ಕೆಂಪೇಗೌಡ KSRTC ನೋಡಿ. ಸೊ ಇವಾಗ ಓಡಬೇಕು, ಇನ್ನೇನು 10 ನಿಮಿಷದಲ್ಲಿದೆ ಬಸ್ಸಿನ. ಲೆಟ್ಸ್ ಗೋ. ಅಲ್ಲಿಂದ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಲೆಟ್ಸ್ ಗೋ ಗೈಸ್, ಬಾಯ್. 5 ನಿಮಿಷ ಮುಂಚೆನೇ ಬಂದುಬಿಟ್ಟೆ. ಹೆಂಗೋ ಹತ್ಕೊಂಡು ಬಸ್ ಟರ್ಮಿನಲ್ 1 ಸಿಕ್ಕಿಲ್ಲ ಅಂದರೆ ಹೆಂಗೋ ಸರ್ಚ್ ಮಾಡ್ಕೊಂಡು ಬಂದುಬಿಟ್ಟೆ. ಸೊ ಪಕ್ಕದಲ್ಲೇ ಇತ್ತು. ನನಗೆ ಇಷ್ಟು ದಿವಸ ಬಸ್ ಟರ್ಮಿನಲ್ 1 ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಹಿಂದ್ಗಡೆ ಇದೆ ನೋಡಿ, ಅದೇ ಬಸ್ಸಲ್ಲಿ ಹೋಗ್ತಾ ಇರೋದು. ಇವತ್ತು ಐರಾವತ ಕ್ಲಬ್ ಕ್ಲಾಸ್ ಫಸ್ಟ್ ಸತಿ ಹೋಗ್ತಿದ್ದೀನಿ. ಅಂದರೆ ತುಂಬ ಸತಿ ಹೋಗಿಲ್ಲ, ಇವಾಗ ಫಸ್ಟ್ ಸತಿ ಹೋಗ್ತಾ ಇರೋದು. ಲಾಂಗ್ ಟ್ರಾವೆಲಲ್ಲಿ ಇಲ್ಲ ಅಂದರೆ ಸಣ್ಣ ಪುಟ್ಟ ಹೋಗಿರ್ತೀನಿ. ಸೊ ಫಸ್ಟ್ ಸತಿ ಕ್ಲಬ್ ಕ್ಲಾಸಲ್ಲಿ ಹೋಗ್ತಿದ್ದೀನಿ. ನೋಡೋಣ ಹೇಗಿರುತ್ತೆ ಅಂತ ನಾನು ನಿಮಗೆ ರಿವ್ಯೂ ಮಾಡ್ತಾ ಹೋಗ್ತೀನಿ. ಓಕೆ ಬನ್ನಿ. ಜೈ ಶ್ರೀರಾಮ ಅಂತ ಹೇಳ್ಕೊಂಡು ಬಸ್ ಹತ್ತೋಣ. ಓ ಪರವಾಗಿಲ್ಲಪ್ಪ, ಫುಲ್ ಫ್ಯಾಮಿಲೀಸ್ ಎಲ್ಲ ಮುಂದೆ ಇದ್ದಾರೆ. ಓ ಸೂಪರಾಗಿದೆಯಪ್ಪ ಸೀಟ್ಗಳು, ರೆಡ್ ಕಲರಾಗೆ. ನೋಡಿ ಯಾರೂ ಇಲ್ಲ, ಖಾಲಿ ಹೊಡಿತಿದೆ. ಆರಾಮಾಗಿ ಮಾಡ್ಕೊಂಡು ಇನ್ನೊಂದೇನೆಂದರೆ ಇದು ನಾವು ಪ್ಲ್ಯಾನ್ ಮಾಡಿದೆ ಬಂದ್ಬಿಟ್ಟು 2 ವೀಕ್ಸ್ ಮುಂಚೆನೇ ಪ್ಲ್ಯಾನ್ ಮಾಡಿದ್ದು. ನಾವೇನು ಟಿಕೆಟ್ ಎಲ್ಲೋ ದರ್ಶನ ಆನ್ಲೈನಲ್ಲಿ ಬುಕ್ ಮಾಡಿಲ್ಲ TTDಯಿಂದ. ಸೊ ನೋಡೋಣ ಅಲ್ಲಿ ಹೋಗ್ಬಿಟ್ಟು ನಿಮಗೆ ಆಫ್ಲೈನಲ್ಲಿ ಯಾವ ಥರ ಇದೆ ಮತ್ತು ಯಾವ ಥರ ನಾವು ಹೋಗ್ಬಿಟ್ಟು ದರ್ಶನ ಪಡಿಬೋದು ಅಂತ ತಿಳಿಸ್ತಾ ಹೋಗ್ತೀವಿ ಈ ವಿಡಿಯೋನಲ್ಲಿ. ಸೊ ಎಲ್ಲರೂ ನಮ್ಮ ಜೊತೆ ಇದ್ದೀರಾ ಅಂದ್ಕೊಳ್ತೀನಿ. ಸೊ ಲೆಟ್ಸ್ ಗೋ ಗೈಸ್. ನೋಡಿದ್ರೆ ಯಾರಿದ್ದಾರೆ ನೋಡಿ ಪಕ್ಕದಲ್ಲಿ, ಗುಡ್ ಗೈಸ್. ನಾವು ಅಣ್ಣ ಹೋಗ್ಬೇಕಾರೆ ಹೇಳ್ದ, ಚಂದ್ರಿಗೆ ದಿನೇಶ್ ಬಿಟ್ಟಿಲ್ಲ, ದಿನೇಶ್ ಚಂದ್ರ ಬಿಟ್ಟ ಬೇರೆ ಯಾರು ಗತಿನೇ ಇಲ್ಲ ಅಂತ. ಸೊ ಎಲ್ಲ ಏನು ಮಾಡೋದು ಗೈಸ್, ಎಲ್ಲ ಗುಡಿಗೂ ಎಲ್ಲ ದೇವಸ್ಥಾನಕ್ಕೂ ಹೋಗ್ತಿದ್ದೀವಿ. ಮದುವೆ ಬೇಗ ಆಗ್ಬೇಕಾದ್ರೆ ನಿಮಗೆ ಮದುವೆ ಬೇಗ ಆಗ್ಬೇಕಂತ ಚಂದ್ರಂಗೆ ಹೇಳ್ತಾನಲ್ವಾ. ನೋಡಿ ನಾನು ಏನೇನಲ್ಲ. ಸೊ ಈ ಬ್ಲಾಗ್ ಬಂದ್ಬಿಟ್ಟು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕಂದರೆ ನಾವು ಜಸ್ಟ್ ತಿರುಪತಿ ಬಾಲಾಜಿ ದರ್ಶನ ಮಾಡ್ತಿಲ್ಲ. ಸೊ ಅಲ್ಲಿ ಇರೋ ಪ್ಲೇಸಸ್ನ ಕವರ್ ಮಾಡೋಣ ಅಂತ ಇಟ್ಕೊಂಡಿದ್ದೀವಿ. ನೋಡೋಣ ದೇವದಯೆಯಿಂದ ಯಾವ ಥರ ಆಗುತ್ತೆ ಅಂತ. ಆ್ಯಂಡ್ ಸ್ಟೇ ಟ್ಯೂನ್ ಫಾರ್ ಅಪ್ಡೇಟ್ಸ್. ಆ್ಯಂಡ್ ಇನ್ನೊಂದೇನೆಂದರೆ ನಾವು ಯಾವುದೋ ಟಿಕೆಟ್ ಯಾವುದೋ ಆನ್ಲೈನ್ ಬುಕ್ ಮಾಡಿಲ್ಲ. ನಾನು ಹೇಳಿದ್ದ ನಾನು ಪ್ರೀವಿಯಸ್ಸಾಗಿ ಹೇಳಿದ ಥರ ಎಲ್ಲ ಆಫ್ಲೈನ್ ಟಿಕೆಟ್ಸಲ್ಲಿ ಹೋಗ್ಬಿಟ್ಟು ತೊಗೊಳೋದೆ. ನೋಡೋಣ, ನಿಮಗೆಲ್ಲ ಮಾಹಿತಿ ಕೊಡ್ತಾ ಹೋಗ್ತೀವಿ. ಸೊ ಲೆಟ್ಸ್ ಗೋ. ಆನ್ಲೈನ್ ಅಂತಲೇ ಹೇಳಿದ್ರು ಭೂದೇವಿ ಕಾಂಪ್ಲೆಕ್ಸ್ ಇಲ್ಲೇ ಕೊಡ್ತಾರೆ ಅಂತ. ಇಲ್ಲಿ ಯಾರೂ ಇಲ್ಲವೇ ಇಲ್ಲ.
ಕೇಳಿದ್ರೆ 4 ಗಂಟೆ ಕೊಡ್ತಾರಂತೆ. ಏನು ಮಾಡೋದು? ಹಲೋ ಆಟಿಯಾ, ಗುಡ್ ಮಾರ್ನಿಂಗ್. ಬೆಳಿಗ್ಗೆ 4 ಗಂಟೆ ಬರೋ ಬಸ್ 5:15 ಬಂದ್ಬಿಟ್ಟು ಸ್ಟಾಪ್ ಮಾಡ್ದ. ಅಲ್ಲೇ ಲೇಟ್ ಆಯಿತು. ಇವಾಗ ಹೋಗ್ತಾ ಇದ್ದೀವಿ, ನಡ್ಕೊಂಡು ಹೋಗ್ತಾ ಇದ್ದೀವಿ. ಟಿಕೆಟ್ ಇಲ್ಲಿ ಇಶ್ಯೂ ಮಾಡ್ತಾರೆ, ಅಲ್ಲಿ ಇಶ್ಯೂ ಮಾಡ್ತಾರೆ ಅಂತ ಹೇಳ್ಕೊಂಡು ಎಲ್ಲೆಲ್ಲೋ ನಮ್ಮನ್ನು ಸುತ್ತಾರಿಸಿ ಇಲ್ಲೇ ಟೈರ್ಡ್ ಮಾಡಿಸ್ಬಿಟ್ರು. ಇವಾಗ ಅಲಿಪಿರಿಗೆ ಹೋಗ್ತಾ ಇದ್ದೀವಿ ಗೈಸ್, 10ಕ್ಕೆ ಮೇಲೆ. ಸೊ ಬನ್ನಿ ಹೋಗೋಣ. ಸೊ ಈ ಬ್ಲಾಗಲ್ಲಿ ಏನು ಕಲ್ತ್ಕೊಳ್ತೀವಿ ಅಂತ ಪೇಷನ್ಸ್ ಕಲ್ತ್ಕೊಳ್ತೀವಿ ನಾವು. ಜನರಲ್ ದರ್ಶನ ಹೋಗ್ಬಿಟ್ಟು ಎಷ್ಟು ಪೇಷನ್ಸ್ ಆಗಿರಬೇಕು ಅಷ್ಟು ಪೇಷನ್ಸ್ ಆಗಿರಬೇಕು. ಸೊ ನಿಮಗೆ ಜನರಲ್ ದರ್ಶನ ಬಂದ್ಬಿಟ್ಟು 12 to 48 hours ಇದು ಒಳಗಡೆ ಆಗುತ್ತೆ. ಎಷ್ಟೊತ್ತಾಗುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ. ದೇವ್ರಿಗೆ ಒಬ್ರಿಗೆ ಮಾತ್ರನೇ ಗೊತ್ತಾಗುತ್ತೆ. ಸೊ ಎಷ್ಟು ಪೇಷನ್ಸ್ ಲೆವೆಲು ಇಂಪ್ರೂವ್ ಮಾಡಿಕೊಂಡು ನಿಧಾನಕ್ಕೆ ಆರಾಮಾಗಿ ಹೋಗೋಣ ಬನ್ನಿ. ಸೊ ಗೈಸ್, ನಮ್ಮ ಮುಂದೆ ಒಂದು ವ್ಯೂ ಇದೆ. ಇವಾಗ ಸದ್ಯಕ್ಕೆ ಕ್ಲೋಸ್ ಆಗಿಬಿಡ್ತು, ಟ್ರೀ ಇದೆ ಅಂತ. ಅಷ್ಟೊಂದು ಅದ್ಭುತ ವ್ಯೂ ಗೈಸ್. ಸೊ ಗುಡ್ ಮಾರ್ನಿಂಗ್. ಆಫ್ಟರ್ ನಿಯರ್ಲಿ 2 years ನಾನು ಚಂದ್ರು ಫಸ್ಟ್ ಟೈಮ್ ಅಲ್ವಾ? ನಾನು ಒಂದು 10 ವರ್ಷ 12 ವರ್ಷ ಆಗೋಯ್ತು ನಾನು ಬಂದಿದ್ದು ತಿರುಪತಿಗೆ. ನಾನು ನೀನು ಬಂದು ಫಸ್ಟ್ ಟೈಮು. ಸೊ ಗೈಸ್, ನಾನು ಚಂದ್ರ ಬಂದ್ಬಿಟ್ಟು ಫಸ್ಟ್ ಟೈಮ್ ಬಂದಿದ್ದೀವಿ. ನಾನು ಒಂದು 2 ವರ್ಷ ಆಯಿತು, 2 years ಆಯಿತು. ಬಟ್ ಇದಕ್ಕೆ ಮುಂಚೆ ಕಂಟಿನ್ಯೂಸ್ ಒಂದು 6 years ಏನೋ ಬಂದಿದ್ದೀನಿ. ನಾನು ಶಶಿ ಅಂತ ಫ್ರೆಂಡು, ನಾವಿಬ್ಬರು ಬಂದಿದ್ವಿ. ಕೋವಿಡ್ ಅವತ್ತು 2020 ಬಂದಿದ್ವಿ. 20 ಬಂದು ದರ್ಶನ ಮಾಡಿಕೊಂಡು ಹೋಗಿ ಒಂದು 10 ದಿನದಲ್ಲಿ ಕರ್ಫ್ಯೂ ಹಾಕ್ಬಿಟ್ರು. 2021 ಮಿಸ್ ಮಾಡ್ಕೊಂಬಿಟ್ವಿ. 22, 23 ಬಂದ್ವಿ, 24 ಬಂದಿಲ್ಲ, 25 ಮಿಸ್ ಆಗಿಬಿಡುತ್ತಾ ಅಂತ ಅಂದ್ಕೊಂಡಿದ್ದೆ, ಬಂದ್ಬಿಟ್ವಿ. ಓಕೆ, ಸೊ ಆಗ ಇನ್ನೂ ಅಲಿಪಿರಿ ಹತ್ರ ಬಂದ ತಕ್ಷಣ ಅಷ್ಟೇ ಹತ್ಕೊಂಡು ಹೋಗೋದೆ. ಸೊ ಬನ್ನಿ ಹೋಗೋಣ. ಫಸ್ಟ್ ಪ್ಯಾಕಿಂಗ್ ಎಲ್ಲ ಮುಗೀತು. ನೋಡಿದ್ರೆ ಈ ಅಜ್ಜಿ ಹತ್ರನೇ ಲಾಕು ಆ್ಯಂಡ್ ಸ್ಲಿಪ್ಪರ್ಗೆ ಬ್ಯಾಗು ನಾವು ಯೂಸ್ ಮಾಡಿದ್ವಿ ಗೈಸ್. ಆ್ಯಂಡ್ ಪ್ಯಾಕಿಂಗ್ ಮುಗಿಸಿದ ತಕ್ಷಣ ನೋಡಿದ್ರೆ ಎಕ್ಸಾಕ್ಟ್ಲಿ ಆರ್ಚ್ ಮುಂದೆ ಅಲಿಪಿರಿ ಫುಡ್ ಸ್ಟಾಪ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ನಮಗೆ ಬ್ಯಾಗ್ ಡೆಪಾಸಿಟ್ ಸೆಂಟರ್ ಇರುತ್ತೆ ಗೈಸ್. ನೋಡಿದ್ರೆ ಕಂಪ್ಲೀಟ್ಲಿ ಫ್ರೀ. ಎಸ್ ಗೈಸ್, ಬಟ್ ಏನಂದರೆ ಕ್ಲೀನಾಗಿ ಲಾಕ್ ಹಾಕ್ಬಿಟ್ಟು ಕೊಡಿ, ದಯವಿಟ್ಟು ಲಾಕ್ ಓಪನ್ ಮಾಡದೆ ಕೊಡಬೇಡಿ. ಲಾಕ್ ಕ್ಲೀನಾಗಿ ಹಾಕ್ಬಿಟ್ಟು ಬ್ಯಾಗ್ಸೆಲ್ಲ ಕ್ಲೋಸ್ ಆಗಿದೆ ಅಂತ ನೋಡ್ಕೊಂಬಿಟ್ಟು ಆಮೇಲೆ ಡೆಲಿವರಿ ಅಂದರೆ ಇದಕ್ಕೆ ಕೊಡಿ ಗೈಸ್. ಯಾಕಂತ ಅನ್ನೋದು ಸೇಫ್ಟಿ ತುಂಬ ಇಂಪಾರ್ಟೆಂಟ್ ಗೈಸ್. ಸೊ ನೋಡಿದ್ರೆ ಸ್ಲಿಪ್ಪರ್ಸ್ ಎಲ್ಲ ಏನು ಹಾಕಿಲ್ಲ, ಬರೀ ಕ್ಯಾಮರಾ ಬ್ಯಾಗ್ನ ಮಾತ್ರ ಎತ್ಕೊಂಡು ಮಿಕ್ಕಿದ್ದನ್ನ ಡೆಪಾಸಿಟ್ ಮಾಡಿ 10ಕ್ಕೆ ಹೋಗೋಣ ಬನ್ನಿ ಗೈಸ್. ಇನ್ನೊಂದು ಕಂಪ್ಲೀಟ್ಲಿ ಫ್ರೀ ಗೈಸ್. ನೋಡಿದ್ರೆ ಇವಾಗ ಬ್ಯಾಗ್ ಡೆಪಾಸಿಟ್ ಆಯಿತು. ಬ್ಯಾಗ್ ಡೆಪಾಸಿಟ್ ಆದ ತಕ್ಷಣ ನೋಡಿದ್ರೆ ಅಲಿಪಿರಿಯಿಂದ ಇವಾಗ ಆ ಕಡೆ ಹೋಗಿ ಹಂಗೆ ಕೆಳಗಡೆ ಹೋಗ್ತೀವಿ ನಡ್ಕೊಂಡು. ಹಿಂಗೆ ಹೋಗೋದಲ್ಲ ಮೇಲ್ಗಡೆಗೆ? ಮೇಲೆ ಹೋಗ್ಬಾರ್ದಪ್ಪ, ಕೆಳಗಡೆ ಹೋಗ್ಬೇಕು. ಕೆಳಗಡೆ ದರ್ಶನ ಮಾಡ್ಕೊಂಡು ಹೋಗ್ಬೇಕು. ಸೊ ಬೇಕಂದರೆ ಇದು ಇಟ್ಕೊಬೋದು ನೀವು. ಸೊ ಅಲಿಪಿರಿಯಿಂದ ನಡ್ಕೊಂಡು ಹೋಗೋಣ ಬನ್ನಿ. ಇಸ್ಕೊಂಬಿಟ್ಟ ಒಂದು ಹಂಗೆ ದೇವ್ರನ್ನ ಬೇಡ್ಕೊಂಡು ತೆಂಗಿನಕಾಯಿ ಹೊಡೆದ್ಬಿಟ್ಟು ಮೇಲೆ ಹತ್ತೋಣ ಬನ್ನಿ. ಹುಷಾರು. ಸೊ ಗೈಸ್ ನೋಡಿದ್ರೆ ನಾನು ಅನ್ಕೊಂಡೆ ಆ ಕಡೆ ಹೋಗ್ಬೋದು ಅಂತ. ಹಿಂಗಿದ್ಯಾ? ಆ ಕಡೆ ಹೋಗ್ಬಿಟ್ಟು ಸುತ್ತಾಡ್ಕೊಂಡು ಹಂಗೆ ಮೌಂಟೇನ್ ಎಲ್ಲ ಹತ್ಕೊಂಡು ಹೋಗ್ತಿದ್ದಾನೆ ಚಂದ್ರು. ಬನ್ನಿ ಮುಂದೆ ಹೋಗೋಣ. ಏನು ಚಿಲ್ಲರೆ ಇದು? ನೋಡಿದ್ರೆ ಚಂದ್ರು ಅಲಿಪಿರಿ ಫುಡ್ ಸ್ಟಾಪ್ಸ್ಗೆ ಮುಂಚೆ ಪೂಜೆ ಮಾಡೋಣ ಅಂತ ಹೇಳ್ದ. ಸೊ ಅದಕ್ಕೆ ತೆಂಗಿನಕಾಯಿ, ಊದುಬತ್ತಿ ಆ್ಯಂಡ್ ಕರ್ಪೂರನ ಎಲ್ಲನೂ ಈಸ್ಕೊಂಬಿಟ್ಟು ನಾವು ಹೋದ್ವಿ ಗೈಸ್. ಆ್ಯಂಡ್ ಚಂದ್ರು ಫುಲ್ ಖುಷಿ. ಯಾಕಂತ ನೋಡಿದ್ರೆ 3500 ಸ್ಟೆಪ್ಸ್ ಹತ್ತಬೇಕಲ್ವಾ. ಸೊ ಒಂದು ದೊಡ್ಡ ಪೂಜೆ ಮಾಡ್ಕೊಂಡು ಹತ್ತೋಣ ಅಂತ ಹೇಳಿ ತುಳಸಿನ ಇಟ್ಟು ಫಸ್ಟು ತೆಂಗಿನಕಾಯಿ ಹೊಡೆಯೋಣ ಅಂತ ತೆಂಗಿನಕಾಯಿ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ. ಓಂ ನಮೋ ನಾರಾಯಣ ಅಂತ ಹೇಳಿಬಿಟ್ಟು ಭಕ್ತಿಯಿಂದ ಪೂಜೆ ಮಾಡಿ ನಾವು ನೋಡಿದ್ರೆ ತೆಂಗಿನಕಾಯಿ ಹೊಡೆದು 10ಕ್ಕೆ ಸ್ಟಾರ್ಟ್ ಮಾಡಿದ್ವಿ ಗೈಸ್.
ನನಗೆ ಲೈಕ್ ವೀಡಿಯೋ ಆನಲ್ಲೇ ಇದೆ, ಹಾಗೆ ತಿನ್ನಿಸು. ಸೊ ಇಸ್ ಬೇಡ್ಕೊಂಡು ಬಂದ್ಬಿಟ್ವಿ, ಸ್ಟಾರ್ಟ್ ಆಯಿತು ಜರ್ನಿ. ಹಾಗೆ ಮುಂದೆ ಹೋಗೋಣ. ಸೊ ಫಸ್ಟ್ ಗೋಪುರ ಇಲ್ಲಿದೆ. ಇಲ್ಲಿಂದ ಒಂದು 5 hours ಆಗುತ್ತೆ ಅಂತ ಎಸ್ಟಿಮೇಟೆಡ್ ಟೈಮ್. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಟೈಮ್ ಎಷ್ಟು? ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ 6:35 ಆಯಿತು. 6:35. ಮೇಲೆ ಹೋಗುವಾಗ ಎಷ್ಟು ಗಂಟೆ ನೋಡೋಣ. ಮೇಲೆ ಶಾರ್ಟ್ಸ್ ಹಂಗೆ ಹೇಳ್ಬೇಕಂದ್ರೆ ಹತ್ರ ಸೊ ಫಸ್ಟ್ ಗೋಪುರ ನೋಡೋಕ್ಕೆ ತಿರುಣಾಮಲೈ ಥರ ಕಾಣ್ತಿದೆ, ಅರುಣಾಚಲೇಶ್ವರ ಗೋಪುರ ಥರ. ಫಸ್ಟ್ ಎಂಟ್ರೆನ್ಸ್ ಅಲ್ಲಿ ನೋಡಿದ್ರೆ ನಮಗೆ ದೊಡ್ಡ ಬೋರ್ಡ್ ಇಟ್ಟಿದ್ದಾರೆ. ಏನಂತ ನೋಡಿದ್ರೆ ಈ ಗೋಪುರ ಮುಂಚೆ 60 years ಯಾರ್ಯಾರು ಎಲ್ಡರ್ಲಿ ಇದ್ದಾರೋ, BP ಹಾರ್ಟ್ ಪೇಷಂಟ್ಸು ಇಂಥವ್ರನ್ನೆಲ್ಲ ಬಂದು ಮೇಲೆ ಹತ್ತಕ್ಕೆ ಬಿಡಲ್ಲ ಗೈಸ್. ಯಾಕಂದರೆ ಗೈಸ್ ಸೇಫ್ಟಿ ಪರ್ಪಸ್ಗಾಗಿ ಬಿಡಲ್ಲ. ಆ್ಯಂಡ್ ಈ ಗೋಪುರ ನೋಡಿದ್ರೆ ನಮ್ಮ ಕೃಷ್ಣ ದೇವರಾಯ ಕಾಲದಲ್ಲಿ, ಅಂದರೆ ದೇವರಾಯ ಟೈಮಲ್ಲಿ ಬಂದ್ಬಿಟ್ಟು ತಿರುಪತಿ ತುಂಬ 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 ಬೆಳವಣಿಗೆ ಆಯಿತು, ತಿರುಪತಿ ಕಾಳಹಸ್ತಿ. ಸೊ ಅಂಥದ್ರಲ್ಲೇ ಒಂದು ಗೋಪುರವನ್ನೇ ನೋಡಿ ನಾವು ಇಲ್ಲಿ ಎಷ್ಟು ಅದ್ಭುತವಾಗಿ ನೋಡ್ತಿದ್ದೀವಿ ಗೈಸ್. ಇದು ನಿಯರ್ಲಿ 500 to 600 years ಓಲ್ಡ್ ಗೋಪುರ ಇರುತ್ತೆ ಗೈಸ್ ಇದು. ಆ್ಯಂಡ್ ಸೀರಿಯಸ್ಲಿ ಅಲ್ಟಿಮೇಟ್ ಆಗಿತ್ತು. ಆ್ಯಂಡ್ ಹತ್ತಕ್ಕೆ ಸ್ಟಾರ್ಟ್ ಮಾಡಿ ಸ್ವಲ್ಪ ಹೊತ್ತಲ್ಲೇ ಸಖತ್ ಎಂಜಾಯ್. ಇಂತಹ ಹಳೆ ಗೋಪುರನ ನೋಡಿದ್ರೆ ನನಗೆ ಫುಲ್ ಖುಷಿ ಆಗ್ಬಿಡುತ್ತೆ ಗೈಸ್. ಆ್ಯಂಡ್ ಗೋವಿಂದ 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 ಹಂಗೆ ಹೇಳ್ಕೊಂಡೆ ಹೊಟ್ಬಿಡ. ಗೋವಿಂದ 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 ಗೋವಿಂದ. ಸೊ ನೋಡ್ರೆ ಫೈನಲಿ ಸ್ಟಾರ್ಟ್ ಮಾಡಿಬಿಟ್ವಿ. ನಿಮಗೆ ಚೆಕ್ಕಿಂಗ್ ಮಾತ್ರ ಗೈಸ್ ಒಂದ್ಸಲ 3 times ಮಾಡ್ತಾರೆ ಸೇಫ್ಟಿ ಪರ್ಪಸ್ಗಾಗಿ. ಯಾವುದೇ ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಇದನ್ನು ತೋರಿಸ್ಬಿಡಿ, ಯಾಕಂದರೆ ಚೆಕ್ಕಿಂಗಲ್ಲಿ ಸಿಕ್ಕಾಕೊಂಡ್ರೆ ಕಷ್ಟ ಆಗುತ್ತೆ. ಆದ್ದರಿಂದ ಯಾವುದೇ ಗ್ಯಾಜೆಟ್ಸ್ ಎತ್ಕೊಂಡು ಹೋಗ್ತಿದ್ದೀನಿ ಅದನ್ನು ತೋರಿಸ್ಬಿಟ್ಟು ಎತ್ಕೊಂಡು ಹೋಗಿ, ಯಾವುದೇ ಸಸ್ಪಿಷನ್ಸ್ ಇಟ್ಕೋಬೇಡಿ ಗೈಸ್. ಹೇಳ್ಬೇಕಾದ್ರೆ ಫಸ್ಟ್ ಸತಿ ಎಕ್ಸ್ಪೀರಿಯನ್ಸ್ ನಾನು ಲೈಫಲ್ಲಿ ಫಸ್ಟ್ ಸತಿ ಹತ್ತಾ ಇದ್ದೀನಿ ಬೆಟ್ಲನ. ಇದನ್ನೆಲ್ಲ ಬಂದ್ಬಿಟ್ಟು ಪ್ರೀವಿಯಸ್ ಎಲ್ಲ ಹೋಗಿರೋದೆಲ್ಲ ಬಸ್ಸು ಕಾರು. ನೋಡೋಣ. ನಾನು ತುಂಬ ಸಲ ಹತ್ತಿದ್ದೀನಿ ಗೈಸ್, ನನಗೆ ಎಕ್ಸ್ಪೀರಿಯೆನ್ಸ್ ಇದೆ. ಬಟ್ ಏನಂದರೆ ವಯಸ್ಸಾಗ್ಬಿಟ್ಟಿದೆ, ಏಜ್ ಆಗ್ಬಿಟ್ಟಿದೆ, ಏಜ್ ಔಟ. ಸ್ಮಾಲ್ ಅಂಗಡಿ ಒಂದು ಕಾಫಿ ಕುಡಿಯೋಣವಾ? ಕಾಫಿನಾ? ಹಾಂ ಇದೆಯಾ ಕಾಫಿ? ಇಲ್ಲಿ ಇದ್ರೆ ಫೋನ್ಪೇ ವರ್ಕಾಗುತ್ತೆ, ಮೇಲೆ ಕ್ಯಾಶ್ ಬೇಕಾಗುತ್ತೆ ನಮ್ಗೆ, ಅದಕ್ಕೆ. ಹಾಂ ಕುಡಿಯೋಣವಾ? ನಡ್ಕೊಂಡು ಹೋಗ್ತಾರೆ ಕೆಳಗಡೆಯಿಂದ. ಕೆಲವೊಬ್ರು ನೀರಲ್ಲೇ ಗೈಸ್, ನೀರಲ್ಲಿ ಕೆಳಗಡೆಯಿಂದಾನೇ ಹತ್ಕೊಂಡು ಹೋಗ್ತಾರೆ. ನೀರೇ 3000 4000 ಸ್ಟೆಪ್ಸು ಅಂತ ಅಂದ್ಕೊಳ್ಳಿ. ನಾನು ನಡೆಯೋಕ್ಕೆ ಆಗಲ್ಲ. ಮೇಲೆ ಒಂದು 50 ಸ್ಟೆಪ್ಸ್ ಇದೆ ಗೈಸ್, ನಡೀತಾರ ಮೇಲೆ. ಸೊ ಅಲ್ಲಿ ಬೇಕಾದರೆ ನಾವು ಟ್ರೈ ಮಾಡ್ಬೋದು. ಇಲ್ಲಿಂದ ಖಂಡಿತ ಆಗಲ್ಲ. ಚಂದ್ರ ಬೇಕಾದರೆ ಟ್ರೈ ಮಾಡ್ತಾನೆ. ನಾವು ಬೇಗ ಮದುವೆ ಆಗ್ಬೇಕಂತ ಅವನು ಹರಿಕೆ ಹತ್ಕೊಂಡು ಹೋಗ್ತಾನೆ ಗೈಸ್. ನಾವು ಎಲ್ಲಿಂದ ಹೋಗೋದು ಅಲ್ಲ ಅಷ್ಟೇ. ಸರಿ ಹಂಗೆ ಮುಂದೆ ಹೋಗೋಣ ಬನ್ನಿ. ಇದು ಕಾಫಿ ಕುಡಿದ್ಬಿಟ್ಟು ಮುಂದೆ ಕೊನೆಗೂ 1000 ಮೆಟ್ಲು ಹತ್ತಾಯ್ತು. ಅಲ್ಲಿದಾನ ಹೌದು ಸರ್ ಜೋಶ್ ದಿನೇಶ್ 1000 ಹಾಲ್ಟ ಮಾಡ. ಅದಕ್ಕೆ ಹೆಲ್ತ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೋಬೇಕು, ನನಗೆ ಆಗಲ್ಲ. ಏನಿಲ್ಲ, ಬೆಳಗ್ಗೆ ಸ್ವಲ್ಪ ವಾಕಿಂಗ್ ಜಾಕಿಂಗ್ ಮಾಡಿದ್ರೆ ಈಸಿಯಾಗಿ ಎತ್ಬಿಡ್ಬೋದು.
ಆಲ್ರೆಡಿ ಲೈಕ್ ನಾಟ್ ಇವನ್ 1 ಅವರಲ್ಲಿ ಲೈಕ್ ಇವಾಗ ಎಷ್ಟು ಟೈಮ್ ಅಷ್ಟೇ 6:35 ಸ್ಟಾರ್ಟ್ ಮಾಡಿದೆ, 7:14 ಈಗ 45 ಮಿನಿಟ್ಸಲ್ಲಿ 1000 ಸ್ಟೆಪ್ಸು ಕಂಪ್ಲೀಟ್ ಮಾಡಿದ್ದೀವಿ. ನೋಡೋಣ ಇನ್ನೂ 1000 ಸ್ಟೆಪ್ಸು ಎಷ್ಟು ಗಂಟೆ ಆಗುತ್ತೆ ಅಂತ. ಆ್ಯಂಡ್ ಇಟ್ ಈಸ್ ಒನ್ ಆಫ್ ದಿ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಹೆವಿ ಟೈರ್ಡ್ ಆಯಿತು. ಬಟ್ ಚಂದ್ರು ಹೇಳ್ದ 750 ಸ್ಟೆಪ್ಪಲ್ಲಿ ಸ್ವಲ್ಪ ರೆಸ್ಟ್ ತೊಗೊಂಡ್ವಿ. ಅಲ್ಲಿ ಹೇಳ್ದ ನೆಕ್ಸ್ಟು 1000ಗೆ ಅಂತ. ಅದೇ ಥರ ಈಗ ಕಷ್ಟಪಟ್ಟು ಬಂದುಬಿಟ್ವಿ. 7:14 ಅಲ್ವಾ, ಸೊ 8 o'clock ಅಪ್ಡೇಟ್ ಮಾಡ್ತೀವಿ ಎಲ್ಲಿರ್ತೀವಿ ಅಂತ. ಇಲ್ಲ ಮುಂದೇನಾದರೂ ಮುಂದೆ ಗೋಪುರ ಪಕ್ಕ 2000 ಮೆಟ್ಲು ಹತ್ಬಿಡ್ತೀವಿ. ಇಲ್ಲ ಮುಂದೆ ಗೋಪುರ ಬರುತ್ತೆ, ಆ ಗೋಪುರ ಮಾತ್ರ ಎತ್ಕೊಂಡ್ಬಿಟ್ಟು ಹಂಗೆ ಹೋಗ್ತಾ ಇರೋಣ ಗೈಸ್. ಸೊ ಮರಿದೇ ಒಂದು ಲೈಕ್ ಮಾಡಿಬಿಡಿ. ಫೈನಲ್ ಆಗಿ 2000 ಸ್ಟೆಪ್ಸ್ನ ಹತ್ತಾಯಿತು. ಓನ್ಲಿ ಇನ್ 30 ಮಿನಿಟ್ಸ್ ಐ ಥಿಂಕ್ 25 ಮಿನಿಟ್ಸಲ್ಲಿ ನಾನು ಮಾಡಿದೆ. ದಿನೇಶ್ ಇನ್ನೂ ಬಂದಿಲ್ಲ. ಪರವಾಗಿಲ್ಲ, ಇನ್ನೂ ಎನರ್ಜಿ ಇದೆ. ನಾನು 500 ಮೆಟ್ಲು ಹತ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಬಟ್ ದಿನೇಶ್ ಇನ್ನೂ ಬಂದಿಲ್ಲ, ಅವನಿಗೋಸ್ಕರ ವೆಯ್ಟ್ ಮಾಡೋಣ. ಓಕೆ, ಸ್ವಲ್ಪ ಮುಂದೆ ಕೂತ್ಕೊಳ್ತೀನಿ, ನೋಡೋಣ. ಸೊ 2000 ಮೆಟ್ಲಾದ್ಮೇಲೆ ನಿಮಗೆ ದೇವಸ್ಥಾನ ಸಿಗುತ್ತೆ, ಆಂಜನೇಯ ದೇವಸ್ಥಾನ. ಹಂಗೆ ಇದು ಮಾಡಿದ್ರೆ ಹದಿನೈದು ನಿಮಿಷ ಲೇಟು ದಿನೇಶ್ ನೋಡಿ. 15 ಅಲ್ಲ ಗೈಸ್, 13 ನಿಮಿಷ. 13 ನಿಮಿಷ ಅಷ್ಟೇ. ಕರೆಕ್ಟಾಗಿ 8 o'clock ಇಲ್ಲಿ ರೀಚ್ ಆಗಿದ್ದೀವಿ. ಇದೊಂದು ಕೋದಂಡರಾಮ ದೇವಸ್ಥಾನ ಇದೆ, ಅದು ಮುಗಿಸ್ಕೊಂಡು ಹಂಗೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹಂಗೆ ಹೋಗ್ಬಿಡೋಣ ಮುಂದೆ. ಇನ್ನು 1600 ಮೆಟ್ಲಿದೆ, ಇನ್ನೂ 1.5 hour ಆಗುತ್ತೆ ಅನಿಸುತ್ತೆ ಮುಗಿಸೋಣ. ಇವಾಗ 8 o'clock ಕರೆಕ್ಟಾಗಿ 1000 ಚಂದ್ರ ಅಂದ್ಕೊಳ್ಳೋ ಥರ ಇಲ್ಲ ಗೈಸ್. ಏನಂದರೆ ಫಸ್ಟ್ ಬೆಟ್ಟ ಮಾತ್ರ ಸ್ಟೆಪ್ಸ್ ಹೆವಿ ಇರುತ್ತೆ. ಹೋಗ್ತಾ ಬೆಟ್ಟದಲ್ಲಿ ಅಂದರೆ ಬೆಟ್ಟ ಫ್ಲ್ಯಾಟ್ ಆಗಿರುತ್ತೆ, ಸ್ವಲ್ಪ ಹಿಂಗೆ ಹೋಗುತ್ತೆ. ಅಂದರೆ ಹಿಂಗೆ ಹೋಗಿ ಹೋಗುತ್ತೆ. ಸೊ ಫಾರ್ ವಿಘ್ನೇಶ್ ಹಿಂಗೆ ಹೋಗುತ್ತೆ. ಸೊ ಏನಂದರೆ ಇಲ್ಲಿಂದ ಸ್ಟೆಪ್ಸ್ ಕಡಿಮೆ, ಬಟ್ ದೂರ ಜಾಸ್ತಿ ಇರುತ್ತೆ. ಇನ್ನೂ ಒಂದು 7.8 ಕಿಲೋಮೀಟರ್ಸ್ ಇದೆ. ಇದು ಜಸ್ಟ್ 1.2 ಕಿಲೋಮೀಟರ್ಸ್ ಮಾತ್ರನೇ ಅರ್ಧ ಸ್ಟೆಪ್ಸ್ ಮುಗೀತು. ಮಿಕ್ಕಿದ್ದಿದೆ ನಾ ಬೇಜಾನಿದೆ. ಚಂದ್ರು ಅಲ್ಲಿ ಬೇರೆ ನೀಲ್ ಡೌನ್ ಮಾಡಿಸಿ, ಚಂದ್ರಿಗೆ ಬೇಗ ಮದುವೆ ಆಗಲಿ ಅಂತ ಬೇಡ್ಕೊಂಡು ನೀಲ್ ಡೌನ್ ಮಾಡಿಸಿ ನಡೆಸಿ ಆಗಲ್ಲ. ಇನ್ನೊಂದೇನೆಂದರೆ ಗೈಸ್, 50 ಸ್ಟೆಪ್ಸಲ್ಲಿ 30 ಸ್ಟೆಪ್ಸ್ ನೀಲ್ ಡೌನು, ಮಿಕ್ಕಿದ 20 ಸ್ಟೆಪ್ಸು ನನ್ನ ಇಲ್ಲಿ ಮೇಲೆ ಕುಳಿಸ್ಕೊಂಡು